ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯ ಮುಂದಿನ ಅಧ್ಯಾಯ. ನವಾಬನ ಮಗನು ಬದುಕಿದ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಹೋದದ್ದೆಲ್ಲ ದೈಹಿಕ ಮಾನಸಿಕಾದಿ ವಿವಿಧ ರೋಗಗಳನ್ನು ಬಾಧಾದಿಗಳನ್ನು ಶ್ರೀಹರಿಯ ಇಚ್ಛೆ ಎಂದು ಭಾವಿಸಿ ಪರಿಹರಿಸುತ್ತಿದ್ದರು. ಕಿರೀಟಗಿರಿಯಿಂದ ಹೊರಟು ಶ್ರೀಗಳವರು ಹುಬ್ಬಳ್ಳಿಯ ಸಮೀಪದ ಗ್ರಾಮವೊಂದರಲ್ಲಿ ಭಿಕ್ಷಾ ಸ್ವೀಕಾರ ಮಾಡಿ ವಾಪಸ್ಸು ಬರುತ್ತಿರುವಾಗ ಮನೆಯನ್ನು ಹೊತ್ತ ಭೋವಿಗಳು ಬಿಸಿಲಿನ ತಾಪದಿಂದ ಶಾಂತರಾಗಿ ಮರದ ನೆರಳಿನಲ್ಲಿದ್ದ ಹೊಸ ಕಟ್ಟೆಯ ಮೇಲೆ ಮೇನೆಯನ್ನಿಳಿಸಿ ಶಮಪರಿಹಾರ ಮಾಡಿಕೊಳ್ಳುತ್ತಿರಲು ದನಗಾಹಿಯೊಬ್ಬನು ಓಡಿ ಬಂದು ಮೇಣೆಯಲ್ಲಿಟ್ಟಿರುವ ಸ್ಥಳವು ಹಾವು ಕಡಿದು ಸತ್ತು ಹೋದ ಸವಣೂರು ನವಾಬನ ಮಗನದೆಂದು ಅದನ್ನು ಸೈನಿಕರು ನೋಡಿದರೆ ಅನರ್ಥವಾಗುವುದು ಎಂದು ಹೇಳಿದನು. ಅದೇ ಸಮಯಕ್ಕೆ 4 ಸೈನಿಕರು ಬಂದು ಗದರಿಸಿದಾಗ ಮೇಣೆಯಲ್ಲಿದ್ದ ಶ್ರೀ ರಾಘವೇಂದ್ರ ಸ್ವಾಮಿಗಳು, ನಿಮ್ಮ ನವಾಬನ ಮಗ ಸತ್ತಿಲ್ಲ, ಬದುಕಿರುವಾಗಲೇ ಗೋರಿ ಮಾಡಿದ್ದೀರಿ. ಸೂರ್ಯ ಮುಳುಗುವುದರೊಳಗೆ ಶರೀರವನ್ನು ಹೊರತೆಗೆದರೆ ಬದುಕಿಸಬಹುದು ಎಂದರು. ಸೈನಿಕರು ಈ ವಿಚಾರ ನವಾಬನಿಗೆ ತಿಳಿಸಿ ಆತನನ್ನು ಕರೆದುಕೊಂಡು ಬಂದರು. ಗುರುಗಳು ದರ್ಶನವಾದದೊಡನೆ ತನಗರಿವಿಲ್ಲದಂತೆ ನವಾಬನಿಗೆ ಭಕ್ತಿ ಭಾವವು ಉದಿಸಿತು. ತನ್ನ ಸಂಪ್ರದಾಯದಂತೆ ಆತನು ಬಗ್ಗಿ ನಮಸ್ಕಾರ ಮಾಡಿದನು. ನವಾಬರೇ, ನಿಮಗೆ ಮಂಗಳವಾಗಲಿ. ನಿಮ್ಮ ಮಗ ಇನ್ನೂ ಸತ್ತಿಲ್ಲ. ಗೋರಿಯಿಂದ ತೆಗೆಯಿಸಿರಿ. ದೇವರ ಅನುಗ್ರಹದಿಂದ ಅವನನ್ನು ಬದುಕಿಸಲು ಪ್ರಯತ್ನಿಸುತ್ತೇವೆ ಎಂಬ ಗುರುಗಳ ಮಾತು ಕೇಳಿ ನವಾಬನಿಗೆ ಅಮೃತ ಕುಡಿದಂತಾಯಿತು. ರಾಜ ಮುಸ್ಲಿಮನಾದರೂ ಹಿಂದೂ ಸಂತರು ತಮ್ಮ ಸಂತರಂತೆ ಮಹಿಮೆ ಉಳ್ಳವರೆಂದು ತಿಳಿದಿದ್ದರು. ಅವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲವೆಂದು ಅರಿತಿದ್ದನು. ಸ್ವಲ್ಪ ಹೊತ್ತಿನಲ್ಲೇ ಸೈನಿಕರು ಶವವನ್ನು ಹೊರತೆಗೆದರು. ದೇಹವೆಲ್ಲ ನೀಲಿ ಬಣ್ಣಕ್ಕೆ ತಿರುಗಿದ್ದರೂ ಲಕ್ಷಣವಾಗಿ ಕಾಣುತ್ತಿದ್ದ ಆ ಹುಡುಗನನ್ನು ಬದುಕಿಸಲು ಗುರುಗಳು ಸಂಕಲ್ಪಿಸಿದರು. ನಾವು ಧನ್ಯಮಗ್ನರಾಗುತ್ತೇವೆ. ಆಗ ಏನು ನಡೆದರೂ ಯಾರೂ ಕದಲದೆ ಇಲ್ಲೇ ನಿಂತಿರಿ ಎಂದು ಕಣ್ಣು ಮುಚ್ಚಿದರು. ಒಂದು ಅರ್ಧ ಗಂಟೆಯೊಳಗೆ ಎಲ್ಲಿಂದಲೋ ಒಂದು ಘಟಸರ್ಪವು ಬಂದು ನವಾಬಕುಮಾರನ ಪಾದದ ಬಳಿ ಹೆಡೆ ಇಟ್ಟು ವಿಷವನ್ನೆಲ್ಲ ಹೀರಿ ಹೆಡೆಯಪ್ಪಳಿಸುತ್ತಾ ಅಲ್ಲಿಂದ ಕದಲಿತು. ಅಷ್ಟರಲ್ಲಿ ಎಲ್ಲಿಂದಲೋ ಬಂದ ಗರುಡ ಒಂದು ಸರ್ಪವನ್ನು ಎತ್ತಿಕೊಂಡು ಹೋಯಿತು. ಇದನ್ನು ನೋಡುತ್ತಿದ್ದ ಅವರೆಲ್ಲ ಭಯಾಶ್ಚರ್ಯಗಳಿಂದ ಸ್ತಬ್ಧರಾಗಿ ನಿಂತುಬಿಟ್ಟರು. ಗುರುಗಳು ಕಣ್ಣು ತೆಗೆದು ಮಂತ್ರಿಸಿದ ನೀರನ್ನು ಪ್ರೋಕ್ಷಣೆ ಮಾಡಿದರು. ದೇಹವು ನೀಲಿ ಬಣ್ಣದಿಂದ ಮಾಮೂಲಿನ ಸ್ಥಿತಿಗೆ ಬಂದು ಉಸಿರಾಟ ಶುರುವಾಗಿ ಪ್ರಾಣವಾಯು ಸಂಚಾರದಿಂದ ಕುಮಾರನು ಬದುಕಿದನು. ಈ ಮಹಿಮೆಯನ್ನು ಕಂಡ ಅಲ್ಲಿನ ಜನರ ಪರಿವಾರದವರು ಆಹಾ, ಎಂಥ ಅದ್ಭುತ ಮಹಾತ್ಮರು, ಮಹಾನುಭಾವರು ಎಂದು ಉದ್ಗಾರ ಮಾಡಿದರು. ಎದ್ದು ಕುಳಿತ ಕುಮಾರನು ನವಾಬನನ್ನು ನೋಡಿ ಅಬ್ಬಾಜಾನ್ ಎಂದು ತಬ್ಬಿಕೊಂಡನು. ನವಾಬನ ಕಣ್ಣಿಂದ ಆನಂದಾಶ್ರು ಹರಿದು ಮೇರಾ ಬೇಟಾ ಎಂದು ಮಗನನ್ನು ಗಟ್ಟಿಯಾಗಿ ತಬ್ಬಿಕೊಂಡರು. ಮಗನೊಡನೆ ಗುರುಗಳಿಗೆ ನಮಸ್ಕಾರ ಮಾಡಿ, ಸಾಧು ಮಹಾರಾಜ್, ತಾವು ದೊಡ್ಡ
ಮಹಾತ್ಮರು ಅಲ್ಲಾನ ಬಳಿಗೆ ಹೋಗಿದ್ದ ಮಗನನ್ನು ಮತ್ತೆ ಕರೆದುಕೊಟ್ಟಿರಿ. ನೀವು ನನ್ನ ಭಾಗದ ದೇವರು. ನಿಮ್ಮ ಈ ಉಪಕಾರವನ್ನು ಎಂದೂ ಮರೆಯಲಾರೆ. ಗುರೂಜಿ, ನಮ್ಮ ಊರಿಗೆ ಬಂದು ನಿಮ್ಮ ಈ ಸೇವಕರು ನೀಡುವ ಸೇವೆಯನ್ನು ಸ್ವೀಕರಿಸಿ ನಮ್ಮನ್ನು ಹರಸಬೇಕು ಎಂದು ಬೇಡಿದನು. ನವಾಬನ ಶ್ರದ್ಧಾಭಕ್ತಿಗಳಿಗೆ ಪ್ರಸನ್ನರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳು ನಕ್ಕು, ನವಾಬರೇ, ನಿಮ್ಮ ಕುಮಾರನನ್ನು ಬದುಕಿಸಿದ್ದು ನಾವಲ್ಲ, ಭಗವಂತ. ನಾವು ಕೇವಲ ನಿಮಿತ್ತ ಮಾತ್ರರು. ಅಗತ್ಯವಾಗಿ ನಿಮ್ಮ ಸೇವೆಯನ್ನು ಸ್ವೀಕರಿಸುತ್ತೇವೆ ಎಂದು ಆತನ ಹಿಂದೆ ಹೊರಟರು. ಆಗ ನವಾಬನು ಶ್ರೀಗಳವರು ಕೃಪೆ ಮಾಡಿ ಬಂದಿದ್ದಕ್ಕೂ ಮಗನನ್ನು ಬದುಕಿಸಿ ಅನುಗ್ರಹ ಮಾಡಿದ್ದಕ್ಕೂ ವಾದ್ಯ ವೈಭವದೊಡನೆ ಶ್ರೀಗಳವರನ್ನು ಸ್ವಾಗತಿಸಿ ಮೆರವಣಿಗೆ ಮಾಡಿ ಒಂದು ಭವ್ಯ ಭವನದಲ್ಲಿ ಬಿಡಾರ ಮಾಡಿಸಿದನು. ಓರ್ವ ಬ್ರಾಹ್ಮಣರಿಂದ ಗುರುಗಳ ಪಾದಪೂಜೆ ಮಾಡಿಸಿದನು. ಪೂಜಾಧಾರಣೆಗಳು ಮುಗಿದ ಮೇಲೆ ಕೃತಜ್ಞತೆಯಿಂದ ಅನೇಕ ಕಿಲ್ಲತ್ತುಗಳನ್ನು ಮತ್ತು ಕೃಷ್ಣಾಪುರ ಮುಂತಾದ ಹಳ್ಳಿಗಳನ್ನು ಸಮರ್ಪಿಸಿ ಕೃತಾರ್ಥನಾದನು. ವಿಧರ್ಮೀಯನಾದ ನವಾಬನ ಮಗನನ್ನು ಬದುಕಿಸಿದ ಅವನಿಗೆ ಹಿಂದೂ ಧರ್ಮದ ಮಹಿಮೆಯನ್ನು ತೋರಿಸಿದ ರಾಘವೇಂದ್ರ ಸ್ವಾಮಿಗಳು ಸರ್ವಜನೋದ್ಧಾರ, ದೀಕ್ಷೆ, ಮಾನವೀಯತೆ ಇತ್ಯಾದಿ ಸದ್ಗುಣಗಳನ್ನು ಎಲ್ಲರೂ ಕೊಂಡಾಡತೊಡಗಿದರು.